ಸ್ನೇಹಿತರೆ, ನಾನು ನಿಮ್ಮ ಸ್ನೇಹಿತ ಉದಯ್ ವಿಷ್ಣು. ಇಂದು ರಾಮನಗರದ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿರುವಂತಹ ಹಾಗೂ ರಾಮನಗರದಲ್ಲಿ ಒಂದು ಪರಂಪರೆಯನ್ನೇ ಸೃಷ್ಟಿ ಮಾಡಿರುವಂತಹ ಒಂದು ಇತಿಹಾಸದ ಮೊದಲೇ ಪುಟವನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಅಂಥದ್ದೇನು ರಾಮನಗರದಲ್ಲಿ ವಿಶೇಷತೆ ಅಂದರೆ, ರಾಮನಗರ ಅನ್ನುವುದೇ ಒಂದು ವಿಶೇಷತೆ ಅನ್ನುವ ಮಟ್ಟದಲ್ಲಿ ನಮ್ಮ ರಾಮನಗರ ಇಡೀ ವಿಶ್ವದಾದ್ಯಂತ, ಅಂದರೆ ನಮ್ಮ ರೇಷ್ಮೆ ನಗರಿಯ ಹೆಸರನ್ನು ಈ ನಮ್ಮ ರೇಷ್ಮೆ ಒಂದು ಸಾಕಾಣಿಕೆಯಿಂದಲೇ ನಮ್ಮ ರಾಮನಗರ ಇಡೀ ಪ್ರಪಂಚಕ್ಕೆ ವಿಶ್ವವಿಖ್ಯಾತನ ಹೊಂದಿದೆ. ಅದರ ನಂತರ ಹೇಳುವುದಾದರೆ, ನಮ್ಮ ರಾಮನಗರ ಧಾರ್ಮಿಕತೆಯ ಒಂದು ಊರು. ಈ ಧಾರ್ಮಿಕತೆಯ ಊರಿನಲ್ಲಿ ಹಲವಾರು ಹಬ್ಬ ಹರಿದಿನಗಳು, ಜಾತ್ರೆ ಎಲ್ಲ ನಡೆದು ಬರ್ತದೆ. ಪ್ರಮುಖವಾಗಿ ಈಗ ಈ ಮಾಸದಲ್ಲಿ, ಅಂದರೆ ಆಷಾಢ ಮಾಸದಲ್ಲಿ, ರಾಮನಗರಕ್ಕೆ ಒಂದು ವಿಶೇಷವಾದ ಒಂದು ಮೆರುಗನ್ನೇ ಕೊಡುವಂತಹ ಒಂದು ಸಪ್ತ ಮಾತೃಕೆಯರ ಕರಗವೇ ಇಲ್ಲಿ ಆ ದೇವಲೋಕದಿಂದ ಇಳಿದು ಬರುವಂತೆ ಕಾಣುವಂತೆ ಈ ನಗರದಲ್ಲಿ ಸಜ್ಜಾಗಿ ನಿಂತಿದೆ. ಆರಂಭದಲ್ಲಿ ಆಷಾಢ ಮಾಸದಲ್ಲಿ ನಮ್ಮ ತಾಯಿ ಶ್ರೀ ಕೊಲ್ಲಾಪುರದ ಅಮ್ಮ, ಈಗಿನ ಬಂಡಿ ಮಹಾಂಕಾಳಮ್ಮ ಅಥವಾ ಬನ್ನಿ ಮಹಾಂಕಾಳಮ್ಮ ಎನ್ನುವ ನಮ್ಮ ಮಂಡಿಪೇಟೆಯಲ್ಲಿರುವ ಬಹುಮುಖ್ಯ ನಗರ ದೇವತೆಯಾದಂತಹ ಕರಗದ ದಿನವನ್ನು ಇಂದು ನಾವು ಈಗ ಕಾಣ್ತಾ ಇದ್ದೇವೆ. ಇಂದು ರಾತ್ರಿ ಶ್ರೀ ಯೋಗೇಶ್ವರವರು ಕರಗಧಾರಕರಾಗಿ ಪ್ರಮುಖವಾಗಿ ಊರಿನ ಎಲ್ಲ ಭಾಗದಲ್ಲೂ ಸಂಚರಿಸಿ ಎಲ್ಲ ಕಡೆಯೂ ಸಂಚರಿಸಿ ಪೂಜೆಯನ್ನು ಸ್ವೀಕರಿಸಿ ನಾಳೆ ಬೆಳಗ್ಗೆ ಒಂದು ಅಗ್ನಿಕೊಂಡ ಪ್ರವೇಶ ಕಾರ್ಯಕ್ರಮ ವಿಶೇಷವಾಗಿರುತ್ತದೆ ಹಾಗೂ ವಿಭಿನ್ನವಾಗಿರುತ್ತದೆ. ಯಾಕೆಂದರೆ ಇಡೀ ರಾತ್ರಿ ಎಲ್ಲರೂ ಜಾಗರಣೆ ಎದ್ದು ತಾಯಿ ಬನ್ನಿ ಮಹಾಂಕಾಳಮ್ಮ ನಮ್ಮ ಮನೆಯ ಅಂಗಳಕ್ಕೆ ಬಂದು ಪೂಜೆ ಸ್ವೀಕರಿಸುವಳು ಎನ್ನುವ ನಂಬಿಕೆಯಿಂದ ಪ್ರತಿಯೊಬ್ಬ ಭಕ್ತ ಮಹಾಶಯರು ಹಾಗೂ ಒಂದು ಮಹಿಳೆಯರ ಗುಂಪು ತುದಿಗಾಲಲ್ಲಿ ನಿಂತು ಬನ್ನಿ ಮಹಾಂಕಾಳಮ್ಮ ತಮ್ಮ ಮನೆಯ ಅಂಗಳಕ್ಕೆ ಬರುವುದನ್ನು ಬಹಳ ಆಸಕ್ತಿಯಿಂದ ಕಾಯ್ತಾ ಇರ್ತಾರೆ. ಈಗ ನಾನು ಇಂದಿನ ವಿಡಿಯೋದಲ್ಲಿ ಅದನ್ನು ಮತ್ತೊಮ್ಮೆ ಪ್ರಸ್ತುತಪಡಿಸ್ತೇನೆ. ಈಗ ಆರಂಭದಲ್ಲಿ ಇಂದು ಬೆಳಗ್ಗೆ ನಡೆದಂತಹ ಒಂದು ಮಡಿನೀರ ವೈಭವ, ಅಂದರೆ ಇಂದು ಶ್ರೀ ಬನ್ನಿ ಮಹಾಂಕಾಳಿ ಅಮ್ಮನ ಕರಗದ 3ನೇ ದಿನದ, ಅಂದರೆ 7 ದಿನಗಳಲ್ಲಿ 3ನೇ ದಿನದ ಒಂದು ಮಡಿನೀರಿನ ಒಂದು ವೈಭವವನ್ನು ಇಂದು ನಾವು ಚಿತ್ರೀಕರಿಸಿ ನಿಮಗಾಗಿ ಇಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ. ನೋಡಿ ಆ ವೈಭವದ ಒಂದು ಮಡಿನೀರಿನ ಒಂದು ದೃಶ್ಯವನ್ನು ಹಾಗೂ ಆ ತಾಯಿ ಬನ್ನಿ ಮಹಾಂಕಾಳಿ ಅಮ್ಮನವರ ಒಂದು ಆಶೀರ್ವಾದವನ್ನು ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಮೂಲಕ ನಾನು ಪ್ರಾರ್ಥಿಸ್ತೇನೆ. ಬಹುಮುಖ್ಯವಾಗಿ ಹೇಳಬೇಕಾದ್ರೆ, ಇಲ್ಲಿ ಕರಗ ಮುಗಿದ ನಂತರ ಶುಕ್ರವಾರ, ಅಂದರೆ ನಾಡದ್ದು ಶುಕ್ರವಾರ, ರಾಮನಗರದ ಅಸಂಖ್ಯಾತ ಭಕ್ತ ಮಹಾಶಯರ ಒಂದು ಸಹಕಾರ ಹಾಗೂ ಒಂದು ಪ್ರೇರಣೆಯಿಂದ ಪ್ರತಿ ವರ್ಷದಂತೆ ದಾನದಲ್ಲಿ ಶ್ರೇಷ್ಠ ದಾನವಾದ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಅನ್ನದಾನ ಕಾರ್ಯಕ್ರಮವನ್ನು ಶ್ರೀ ಒಂದು ಬನ್ನಿ ಮಹಾಂಕಾಳಿ ಅಮ್ಮನ ಕಾರ್ಯಕರ್ತರ ಒಂದು ಸಹಕಾರ ಹಾಗೂ ಬನ್ನಿ ಮಹಾಂಕಾಳಿ ಅಮ್ಮನ ಭಕ್ತಾದಿಗಳ ಸಹಕಾರದಿಂದ ರಾಮನಗರದ ಮುಖ್ಯ MG ರಸ್ತೆಯಲ್ಲಿರುವ ಕನ್ನಿಕಾ ಮಾಲ್ನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಶುಕ್ರವಾರ, ಮರೆಯದೆ ಈ ದಿನಾಂಕವನ್ನು ಗುರುತಿಸಿಕೊಳ್ಳಿ, ಇದೇ ಶುಕ್ರವಾರ ರಾಮನಗರದ ಕನ್ನಿಕಾ ಮಹಲ್ನಲ್ಲಿ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವೂ ಸಹ ಇರುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೂ ಸಹ ಭಕ್ತ ಮಹೇಶ್ವರು ಆಗಮಿಸಿ ಈ ದೇವಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಿ, ಈಗ ನಾವು ಮಡಿನೀರಿನ ವೈಭವದ ಒಂದು ದೃಶ್ಯವನ್ನು ನಿಮ್ಮೊಂದಿಗೆ ಕೂತು ನೋಡೋಣ ಅಂತ ಆ ಬನ್ನಿ ಮಹಾಂಕಾಳ ತಾಯಿಗೆ ವಂದಿಸುತ್ತಾ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಿಮಗಾಗಿ ಪ್ರಸ್ತುತಪಡಿಸಿದ್ದೇನೆ.
ನಾಗೇಶ್ ಅಂತ ಅಂದ್ಬಿಟ್ಟು ನಗರ ದೇವತೆ ಶ್ರೀ ಬನ್ನಿಮಹಾಂಕಾಳಿ ಅಮ್ಮನವರ ಕರ್ಗಧಾರಕರು, ಮಂಡಿಪೇಟೆ, ರಾಮನಗರ. ಕರ್ಗ ಇತಿಹಾಸ ಬಂದು ಸುಮಾರು 800 ವರ್ಷ ಇತಿಹಾಸ ಇದೆ. ಕರ್ಗಧಾರಣೆ ಬಂದು ನಮ್ಮ ತಾತ ಮುತ್ತಾತವರು ಮತ್ತು ಈಗ ನಮ್ಮ ತಂದೆಯವರಾದಂಥ ಶ್ರೀಯುತ ಆರ್ಯನ್ ಮೂರ್ತಿಯವರು ಸುಮಾರು 48 ವರ್ಷ ಕರ್ಗ ಮಾಡಿದ್ದಾರೆ. ತದನಂತರ ನಾವು ಬಂದು 2004ರಿಂದ ಇಲ್ಲಿವರೆಗೂ 22 ವರ್ಷದ ಕಾಲ ಕರ್ಗಧಾರಣೆ ಮಾಡಿದ್ದೀವಿ. ನಾಳೆ ಮಂಗಳವಾರ ಹಾಗೂ ಬುಧವಾರ ಕರ್ಗ ಮಹೋತ್ಸವ ಹಾಗೂ ಅಗ್ನಿಕೊಂಡ ಮಹೋತ್ಸವ ಇದೆ. ಭಕ್ತಾದಿಗಳು ತಾವೆಲ್ಲರೂ ಬಂದು ಕರ್ಗ ಮಹೋತ್ಸವಕ್ಕೆ ಯಶಸ್ವಿ ಮಾಡಿ ಕೊಡಬೇಕಂದ್ಬಿಟ್ಟು ಪ್ರಾರ್ಥಿಸ್ತಿದ್ದೇವೆ ನಾವು. ನಮಸ್ಕಾರ, ನಾನು ನಗರದ ಶ್ರೀ ಬನ್ನಿಮಹಾಂಕಾಳಿ ಅಮ್ಮನವರ ಕರ್ಗಧಾರಕರು. ನಾಳೆ 28ನೇ ತಾರೀಕು ದೇವಾಲಯದಲ್ಲಿ ಮಹಾಮಂಗಳಾರತಿ ಜರುಗಲಿದ್ದು, ತದನಂತರ ಶ್ರೀ ಬನ್ನಿಮಹಾಂಕಾಳಿ ಅಮ್ಮನವರ ಮಡಿ ನೀರಿನ ಉತ್ಸವ ಜರುಗಲಿದ್ದು, ಸಾಯಂಕಾಲ ಸುಮಾರು 8-8:30 ಒಳಗೆ ಶ್ರೀ ಶಕ್ತಿಯೋತ್ಸವ ಹೂವಿನ ಕರ್ಗ ಪ್ರಾರಂಭವಾಗಿ ಬೆಳಗ್ಗೆ ಅಗ್ನಿಕೊಂಡ ಪ್ರವೇಶ ಜರುಗಲಿದ್ದು, ತದನಂತರ 31ನೇ ತಾರೀಕು ಶುಕ್ರವಾರ ಶ್ರೀ ಕನಿಕಾ ಮಹಲ್ನಲ್ಲಿ ಕರ್ಗದ ಪ್ರಯುಕ್ತ ಅನ್ನ ಸಂತರ್ಪಣೆ ಜರುಗಲಿದ್ದು, ಸರ್ವ ಭಕ್ತಾದಿ